ಇನ್ನೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಿಲ್ಲಿಯಲ್ಲಿದ್ದರು. ಡಿ ಕೆ ಶಿವಕುಮಾರ್ ಅವರು ಹೇಳಿದೆ, ನಿನ್ನೆಯಿಂದ ಮನೆ ಬಿಟ್ಟು ಆಚೆ ಈಚೆ ಬಂದಿರಲಿಲ್ಲ. ಅವರು ಸಂಜೆ ಜೈಲಿಗೆ ಹೋಗಿದ್ದಾರೆ, ಪರಪ್ಪನಾಗ್ರಹಾರದ ಸೆಂಟ್ರಲ್ ಜೈಲಿಗೆ ಹೋಗಿ ಇಬ್ಬರು ಶಾಸಕರನ್ನ ಭೇಟಿಯಾಗಿದ್ದಾರೆ. ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿದ್ದರು, ತವರು ಜಿಲ್ಲೆ ಪ್ರವಾಸ. ನಿನ್ನೆ ಗೋವಿನ ಜೋಳ, ಮೆಕ್ಕೆಜೋಳದ ರೈತರಿಗೆ ಬೆಂಬಲ ಬೆಲೆ ಕೊಡುವ ವಿಷಯದಲ್ಲಿ ಒಂದು ಮೀಟಿಂಗ್ ಮಾಡಿ ಹಾಗೆ ಮನೆಗೆ ಬರಲಿಲ್ಲ ಅವರು. ಹಾಗೆ ಮೈಸೂರಿಗೆ ಹೋಗ್ಬಿಟ್ರು. ಅಲ್ಲಿ ಸ್ಪಷ್ಟವಾಗಿ ಮಾತಾಡಿದ್ರು. ಮುಖ್ಯಮಂತ್ರಿ ಬದಲಾವಣೆ ಯಾವ ನಾಯಕ ಹೇಳಿದ್ದಾರೆ, ಯಾರು ಹೇಳ್ತಿದ್ದಾರೆ ನಿಮಗೆ, ಯಾಕೆ ಆ ಪ್ರಶ್ನೆಯನ್ನು ಮತ್ತೆ ಮತ್ತೆ ಕೇಳ್ತೀರಿ ಅಂತ ಪತ್ರಕರ್ತರಿಗೆ ರೇಗಿದ್ರು. ಆ ಪ್ರಶ್ನೆ ಯಾಕೆ ಕೇಳ್ತೀರಿ ಅಂತ. ಪೂರ್ತಿ ಅವಧಿಗೆ ನಾನೇ ಮುಖ್ಯಮಂತ್ರಿ, ಬಜೆಟ್ಗಳನ್ನು ನಾನೇ ಮಂಡಿಸ್ತೀನಿ, ವೆರಿ ಕ್ಲಿಯರ್. ನಾಯಕತ್ವ ಬದಲಾವಣೆ ಅಂತ ಹೈಕಮಾಂಡ್ನ ನಾಯಕರು ಯಾರಾದರೂ ಹೇಳಿದಾರಾ, ಮತ್ತೆ ಯಾಕೆ ಆ ಪ್ರಶ್ನೆ ಕೇಳ್ತೀರಿ. ಅದರ ಜೊತೆಗೆ ಕೊಟ್ಟ ಮಾತಿನಂತೆ ನಡೆಯುವ ಬಗ್ಗೆ ಡಿ ಕೆ ಸುರೇಶ್ ಅವರು ನಿನ್ನೆ ಮಾತಾಡಿದ್ರಲ್ಲ, ಅದ್ರ ಬಗ್ಗೆ ಏನಂತೀರಿ ಅಂದಿದ್ದಕ್ಕೆ ನಿನ್ನೆ ಅವ್ರು ಹೇಳಿದ್ರು ನಾನು ಪ್ರತಿಕ್ರಿಯೆ ಕೊಡಲ್ಲ ಅಂತ. ಇವತ್ತು ಹೇಳಿದ್ರು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಲ್ಲ, ಗ್ಯಾರಂಟಿ ಕೊಟ್ಟಿದ್ದೀನಲ್ಲ ಅಂದರು. ಗ್ಯಾರಂಟಿ ಕೊಟ್ಟಿದ್ದೀನಲ್ಲ ಅಂತ ಕೇಳಿಸ್ಕೊಳ್ಳಿ. ನೀನು ಯಾಕೆ ಅದನ್ನು ಕೇಳ್ತಾ ಇದ್ದೀನಿ? ಹೌದು, ನಾನೇ ಮುಂದುವರಿತೀನಿ, ಬಜೆಟ್ನು ನಾನೇ ಮಂಡಿಸ್ತೀನಿ. ಅದಪ್ಪ, ನಾನು ಈಗ ಹೈಕಮಾಂಡ್ನವರು ತೀರ್ಮಾನ ಮಾಡೋದು, ಲೀಡರ್ಶಿಪ್ ಚೇಂಜ್ ಮಾಡೋದಾಗಲಿ, ಸರ್ಕಾರ ರಚನೆ ಮಾಡಿ ಪುನರ್ ರೀಸಫಲ್ ಮಾಡೋದಾಗಲಿ ಯಾರು ತೀರ್ಮಾನ ಮಾಡೋದು? ಹೈಕಮಾಂಡ್. ಹೈಕಮಾಂಡ್ನವ್ರು ಮಾತಾಡಿದಾರ? ಅಂತಿಮವಾಗಿ ಹೈಕಮಾಂಡು ಏನು ತೀರ್ಮಾನ ಮಾಡ್ತದೆ ಅದನ್ನು ನಾನು ಕೇಳಬೇಕು, ಡಿ ಕೆ ಶಿವಕುಮಾರ್ ಕೇಳಬೇಕು, ಎಲ್ಲರೂ ಕೇಳಬೇಕು. ಎಲ್ಲಿ ಹೋಗಿದ್ದಾರೆ, ನಾನು ಮಾತಾಡಿದೆ ಅವ್ರ ಜೊತೆಯಲ್ಲಿ, ಇವತ್ತು ಮಾತಾಡಿದೆ, ಇದರಲ್ಲಿ ಬಂದಿದ್ದರು, ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಕೂಡ ಬಂದಿದ್ದರು. ಅವ್ರು ಮಾತಾಡಿದಾಗ ನಾನು ಬಂದಿರೋದು ಕೇಂದ್ರ ಸರ್ಕಾರದ ಕೃಷಿ ಸಚಿವರಿಗೆ ಭೇಟಿ ಮಾಡಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರು. ಹೋಗ್ಲೇಬಾರ್ದು ಅಂತ ಇವರು ಬೆಂಗಳೂರು ಬರ್ತಾ ಇದ್ದಾರೆ, ಇವತ್ತು ಬೆಂಗಳೂರು ಬರ್ತಾ ಇದ್ದಾರೆ, ಬಂದಾಗ ನಾಳೆ ಭೇಟಿ ಮಾಡ್ತಾರೆ. ಹೌದು, ಈಗಲೂ ಮಾತು ತಪ್ಪಲ್ಲ. ನಾವು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಜಾರಿ ಮಾಡಿದ್ದೀವಿ. ಯಾವುದು ಆ ಮೆಕ್ಕೆಜೋಳ ಬೆಳೆಗಾರರಿಗೆ ಬೆಂಬಲ ಬೆಲೆ ಕೊಡೋ ವಿಷಯದಲ್ಲಿ ಮೀಟಿಂಗ್ ಆಗ್ತಾ ಇತ್ತಲ್ಲ, ಆ ಮೀಟಿಂಗಿಗೆ ಚಲವರಾಯಸ್ವಾಮಿ ಅವರು ಆನ್ಲೈನ್ನಲ್ಲಿ ಜಾಯ್ನ್ ಆಗಿದ್ದರು ದಿಲ್ಲಿಯಿಂದ. ಅಲ್ಲೇ ಕೇಳಿದ್ರಂತೆ ಸಿದ್ದರಾಮಯ್ಯನವ್ರು, ಏನಯ್ಯ ಅಲ್ಲೋಗ್ಬಿಟ್ಟಿದ್ಯಾ ಅಂತ. ಅವರು ಇಲಾಖೆ ಕೆಲಸ ಸರ್, ಕೃಷಿ ಸಚಿವರನ್ನು ಭೇಟಿ ಆಗಬೇಕಾಗಿತ್ತು, ಹಂಗೂ ಹಿಂಗೂ ಹೇಳಿದ್ದಾರೆ. ಅದನ್ನೇ ಹೇಳಿದ್ರು ಮುಖ್ಯಮಂತ್ರಿಗಳು, ನಾನೇ ಮಾತಾಡಿದೆ ಚಲವರಾಯಸ್ವಾಮಿ ಜೊತೆ, ಡಿಪಾರ್ಟ್ಮೆಂಟ್ ಕೆಲಸಕ್ಕೆ ಹೋಗಿರೋದಂತೆ ಅಂತ.